ನೋಡಿ ನಿಮಗೆ ಈಗ ಜೀರೋ ಬೇಡ ಸುಮ್ಮನೆ ಯಾಕೆ ಮಾಡ್ತೀರಿ ಅಧ್ಯಕ್ಷರೇ? ಈಗ ಅವರು ನಾಯಕರು ಮಾತಾಡ್ಬೇಕಾದ್ರೆ ಅಲ್ಲ ನಾವು ಏನ್ ಮಾತಾಡ್ಬೇಕು ಅಂತ ಅವ್ರು ಹೇಳ್ಬೇಕಾ? ಆಯ್ತು, ಕೂತ್ಕೊಳ್ಳ ಕೇಳಿ ಸಭಾಧ್ಯಕ್ಷರೇ. ಮಾತಾಡ್ತಾರೆ, ನೀವು ಅವ್ರು ಮಾತಾಡ್ಲಿ, ಯಾಕೆ ನೀವು ಮಾತಾಡ್ತಾರೆ? ಅವ್ರು ಮಾತಾಡ್ತಾರೆ, ನೀವು ಅವ್ರು ಮಾತಾಡಲಿಕ್ಕೆ ಬಿಡುದಿಲ್ಲ. ಈಗ ನೀವೇ ಅಡ್ಡ ಆಗಿದ್ದೀರಾ ಅವ್ರಿಗೆ. ಸಭಾಧ್ಯಕ್ಷರೇ ಅವ್ರಿಗೆ ಹೇಳ್ರಿ, ನೀವು ಅವ್ರ ಯಾಕೆ ಎದ್ದು ನಿಂತು ಮಾತಾಡ್ತೀರಿ? ನೀವು ಸರ್ ಅವ್ರು ಕೂಡ ಯಾಕೆ ಅಡ್ಡ ಮಾಡ್ತೀರಿ? ಯಾಕೆ ಅಡ್ಡ ಮಾಡ್ತೀರಿ ಅವ್ರಿಗೆ? ಪ್ರತಿಪಕ್ಷ ನೀವು ಅವ್ರಿಗೆ ಅಡ್ಡ ಬರ್ತೀರಿ ಯಾಕೆ? ಕೂತ್ಕೊಳ್ಳಿ. ನೀವು ಅಡ್ಡ ಬರ್ತೀರಿ ಯಾಕೆ? ಪ್ರತಿಪಕ್ಷ ನಾಯಕ ಹೇಳಿ, ನೀವು ಕೂತ್ಕೊಳ್ಳಿ. ಅಧ್ಯಕ್ಷರೇ ಆಚೆ ನೋಡಿ. ಈ ಆಡಳಿತ ಪಕ್ಷದ ಸದಸ್ಯರೇನಿದ್ದಾರೆ, ನಾನು ಒಬ್ಬ ವಿರೋಧ ಪಕ್ಷದ ನಾಯಕ ಮಾತಾಡ್ತಾ ಇದ್ದೀನಿ. ನೀವು ಹಿಂಗ ಅಡ್ಡಿಪಡಿಸಿದ್ರೆ ನಿಮ್ಮ ನಾಯಕರು ಮುಖ್ಯಮಂತ್ರಿ ಮಾತಾಡುವಾಗ ನಮಗೂ ತಾಕತ್ತಿದೆ. 85 ಜನ ಇದ್ದೀರಿ. ಆಯ್ತು, ಕೂತ್ಕೊಳ್ಳಿ. ತಾಕತ್ತಿನ ಬಗ್ಗೆ ಚರ್ಚೆ ಬೇರೆ ಏನಿಲ್ಲ. ನೀವು ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷ ಕೂತ್ಕೊಳ್ಳಿ. ಅವರು ಹಿರಿಯ ಸದಸ್ಯರು ಕೂತ್ಕೊಳ್ಳಿ. ಇದೇ ಕೊಡಬೇಕಿಲ್ಲ. ನೀವು ನೀವು ಕೂತ್ಕೊಳ್ಳಿ, ಕರೆಕ್ಟ್ ಆಗ್ತದೆ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನಿಮಗೆ ತಾಕತ್ತಿಲ್ಲ ಅಂತ ನಾನು ಹೇಳ್ತೇನೆ. ಕೂತ್ಕೊಳ್ಳಿ, ಅವ್ರು ಮಾತಾಡಿದ್ರೆ ಸರಿ ಆಗ್ತದೆ. ಅವಾಗ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಸರಿ ಆಗ್ತದೆ. ಮಾತಾಡಿ. ಕೂತ್ಕೊಳ್ಳಿ ಎಲ್ಲ ಸದನ ನಡಿಬೇಕು. ಸನ್ಮಾನ್ಯ ಅಧ್ಯಕ್ಷ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಚರ್ಚೆ ಆಗಿದೆ. ನಾವು ಕೂಡ ನಡಿಬೇಕು. ಇವರನ್ನು ನೋಡಿ, ಅವರು ನೋಡ್ಬೇಡಿ. ಗೊತ್ತಾಗಿದೆ ನಿಂತು ಮಾತಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಪ್ರತಿಪಕ್ಷ ಮಾತಾಡಬಾರ್ದು. ಸುಮ್ಮನೆ ಮಾತಾಡಬೇಡಿ. ಅವಕಾಶ ಕೊಟ್ಟು ಪ್ರತಿಪಕ್ಷ ನಾಯಕರು ಮಾತಾಡಲಿ. ಯಾವುದೇ ಕೊಡಲ್ಲ. ಆಕ್ಷೇಪಣಾರ್ಹ ಪದವನ್ನ ಉಪಯೋಗಿಸಿದ್ದಾರೆ. ಆಯ್ತು, ಈಗ ನೋಡಿ, ನಾನು ಹೇಳ್ದು ಕೇಳಿ. ಈಗ ನೋಡಿ, ಒಂದ್ ಸೆಕೆಂಡ್. ತಡ್ಕೊಂಡು ಮಾತಾಡ್ತಾರೆ ಅವರು. ಶಿವನ ಕೂತ್ಕೊಳ್ಳಿ. ಈಗ ನಾನು ಹೇಳ್ದು ಕೇಳಿ. ಈಗ ನೋಡಿ, ಪ್ರತಿಪಕ್ಷ ನಾಯಕರು ಫಸ್ಟ್ ಎದ್ದು ನಿಂತು ಮಾತಾಡಿದ್ರು. ಕೂತ್ಕೊಂಬರಿ, ಒಮ್ಮೆ ನಾಟಕ ಮಾಡ್ತೇವೆ. ಕೂತ್ಕೊಂಬೆ. ಸನ್ಮಾನ್ಯ ಒಂದ್ ಸೆಕೆಂಡ್ ನೋಡಿ, ಪ್ರತಿಪಕ್ಷ ನಾಯಕರು ಒಮ್ಮೆ ಎದ್ದು ನಿಂತು ಮಾತಾಡಿದ್ರು. ಆವಾಗ ನಾವೇನು ಹೇಳಿದ್ದೇವೆ? ಹಿರಿಯ ರಾಯರೆಡ್ಡಿ ಅವರೇ, ದಯವಿಟ್ಟು ಚೇರಲ್ಲಿ ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ, ನಿಮ್ಮ ಪಾಲಿಸುವವರು ಒಮ್ಮೆ ಕೂತ್ಕೊಳ್ಳಿ. ಒಮ್ಮೆ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ. ಚೇರಲ್ಲಿ ಕೂತ್ಕೊಳ್ಳಿ. ಅವರೇ, ರಾಯರೆಡ್ಡಿ ಅವರೇ, ಈಗ ನಾನೆಲ್ಲ ಸದನಕ್ಕೆ ಹೇಳುದಿಷ್ಟೇ. ನಾವೆಲ್ಲ ಸದನಕ್ಕೆ ಹೇಳುದಿಷ್ಟೇ. ನಾವು ಚೆನ್ನಾಗಿ ಸದನ ಚರ್ಚೆ ಮಾಡಿಸಿಕೊಂಡು ಮುಂದೆ ಹೋಗಿ ಮುಂದೆ ಹೋಗಬೇಕಾಗ್ತದೆ.
ಆವಾಗೊಮ್ಮೆ ಪ್ರತಿಪಕ್ಷ ನಾಯಕ ಎದ್ದು ಮಾತಾಡಿದಾಗ ಹಿರಿಯ ಸದಸ್ಯ ಪಾಯಿಂಟ್ ಆಫ್ ಆರ್ಡರ್ ಅವ್ರು ಕೂತ್ಕೊಂಡ್ರು, ಅದನ್ನು ಚರ್ಚೆ ಮಾತಾಡಿದ್ರು. ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವಂಥ ವಿಚಾರ ಆಗಲಿ. ಸರ್ ಮುಖ್ಯಮಂತ್ರಿ ತಾಕತ್ ಕೇಳಿದ್ರೆ ಸರ್ ಏನೇ ವಿಚಾರದ ಕೂಡ ಮುಖ್ಯಮಂತ್ರಿ ಅದಕ್ಕೆ ಬಂದು ತಾವು ಸೂಕ್ತವಾದ ಉತ್ತರವನ್ನು ಇವತ್ತು ಕೊಡ್ತಾರೆ. ನಮ್ದೇನಿದೆ ಬಂದಂಥ ಚರ್ಚೆಯನ್ನು ಸುಗಮವಾಗಿ ಮುಂದೆ ತಗೊಂಡು ಹೋಗುವಂಥ ವಿಚಾರ ಇವತ್ತು ಇರುವಂಥದ್ದು. ಆದ ಕಾರಣ ಎಲ್ಲರೂ ಕೂಡ ತಾಳ್ಮೆಯಿಂದ ನಾವು ಸಹಕಾರ ಕೊಟ್ಟು ಬಹುಶಃ ಈ ಸದನ ಮುಂದೆ ತಗೊಂಡು ಹೋಗಲಿಕ್ಕೆ ತಮ್ಮೆಲ್ಲ ಸಹಕಾರದ ಅವಕಾಶ ಇವತ್ತು ಮಾಡಿ, ಪ್ರತಿಪಕ್ಷದವರಿಗೆ ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಏನು ಕೂಡ ಮಾತಾಡಲಿಕ್ಕೆ ಅಪವಾದ ಮಾಡಲಿಕ್ಕೆ ಅದು ಅವಕಾಶ ಇದೆ. ಪ್ರತಿಪಕ್ಷದಿಂದ ವಿರೋಧ ಮಾಡಲಿಕ್ಕೆ ಇರುವಂಥ ಅದು ಎಲ್ಲ ವಿಚಾರ ಸರಿ ಇರ್ಬೋದು, ತಪ್ಪಿರ್ಬೋದು, ಅದನ್ನು ಸರ್ಕಾರ ಸಮರ್ಥವಾಗಿ ಉತ್ತರ ಕೊಟ್ಟರೆ ಆಯಿತು. ಅಲ್ಲಿ ನೀವೆದ್ದು ಮಾತಾಡೋದು, ಅಲ್ಲಿ ಮಧ್ಯೆ ಮಾತಾಡೋದು ಕಡೆ ಏನು ಯಾರಿಗೂ ಕೂಡ ಏನು ಲಾಭ ಇಲ್ಲ. ಮತ್ತು ಹೊರಗೆ ಖುಷಿಯಿಂದ ಹೋಗಿ ಒಟ್ಟಿಗೆ ಚಾ ಕುಡಿತೀರಿ, ಇಲ್ಲಿ ಗಂಟೆ ಏನು ಸುಖ, ನಮ್ಮ ಟೈಮ್ ವೇಸ್ಟ್. ಮತ್ತೆ ನೀವು ಉತ್ತರ ಕರ್ನಾಟಕ ಚರ್ಚೆ ಇಲ್ಲ, ಇಲ್ಲಿಗೆ ಚರ್ಚೆ ಇಲ್ಲ, ಅಲ್ಲಿಗೆ ಚರ್ಚೆ ಇಲ್ಲ, ನೀವೇ ಹೇಳಲಿಕ್ಕೆ ಆಯಿತು. ಆದ ಕಾರಣ ದಯವಿಟ್ಟು ನೀವೆಲ್ಲರೂ ಕೂಡ ಸಹಕರಿಸಿ ಪ್ರತಿಪಕ್ಷದ ಏನು ಬೇಕಾದ್ರೂ ಮಾತಾಡೋದು ಅವಕಾಶ ಮಾತಾಡಲಿಕ್ಕೆ ಅವಕಾಶ ಕೊಡಿ. ತದನಂತರ ಸರ್ಕಾರ ಸೂಕ್ತ ಅದಕ್ಕೆ ಉತ್ತರ ಕೊಡ್ತದೆ. ಮತ್ತು ನಾವು ಝೀರೋ ಅವ್ರ ಮುಖಾಂತರ ಚರ್ಚೆ ಮುಂದೆ ಬರಗಾಲ ಮತ್ತು ಉತ್ತರ ಚರ್ಚೆ ತಗೊಳ್ಳೋ ಕೆಲಸ ಮಾಡುವ. ಎಲ್ಲಾ ಭಾಗ್ಯಗಳನ್ನು ಬಿಜೆಪಿ ಏನು ಬೇಕಾದ್ರೂ ಮಾತಾಡ್ಲಿಕ್ಕೆ ತಾಕತ್ ಪದ ಉಪಯೋಗಿಸ ಪಕ್ಷದವರು ಮಾಡುವ ತಪ್ಪನ್ನು ಎತ್ತಿ ತೋರಿಸಲಿಕ್ಕೆ ಇರುವುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.